ಆರೋಪ ಆದರೆ ಅವರು ಯಾವುದಕ್ಕೇನು ನೋಡಿ ಒಂದು ಇದು ವಿಷಯಕ್ಕೆ ಬರುವಾಗ 300-400 ಕಾರನ್ನು ಕರೆಸೋದು ದೊಡ್ಡ ಮೇಲೆ ಯಾವುದಕ್ಕೆ ಹೋಗ್ಬಾರ್ದು. ನೀಟಾಗಿ ಸ್ವಾಮಿ ಯಾವುದು ತನಿಖೆ ನಡೆಸಿ ಅಂತ ಹೇಳ್ಬೇಕು, ಬಿಟ್ಟು ಬಿಡ್ಬೇಕು. ಇದು ಬಿಟ್ಬಿಟ್ಟು ಇಂದಿನ ತನಕ ಅಲ್ಲೇ ಡೊಂಬರಾಟ ಮಾಡಿಸೋರು ಏನು ಪ್ರಯೋಜನ, ಏನು ಉದ್ದೇಶ ಅದು? ನೀವು ಒಂದ್ ನಿಮಿಷ, ಈಗ ನೀವು ಆರೋಪ ಮಾಡ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ. ಸೊ ಅವ್ರು ಯಾರೋ ಇವ್ರು ಬಂದ್ರು, ಅವನು ಯಾರೋ ಚಿನ್ನಯ್ಯ ಬಂದ, ನಾನು 1000 ಜನರನ್ನು ಊತಾಕಿದ್ದೀನಿ ಅಂತಂದ, ಬುರುಡೆ ತೋರಿಸ್ತೀನಿ ಅಂತ ನಂಬಿದ್ರಿ, ಅವನು ಮುಂದೆ ಬಿಟ್ರಿ, ಅವನ ಪರವಾಗಿ ಹೋರಾಟ ಮಾಡಿದ್ರಿ. ಇನ್ಯಾರೋ ಸುಜಾತಾ ಭಟ್ ಅಂತ ಬಂದರು, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗಳನ್ನ ಕೊಂದು ಬಿಟ್ಟಿದ್ದಾರೆ, ನನ್ನನ್ನೆಲ್ಲ ಇದು ಒಡೆದು ಬಿಟ್ಟಿದ್ದಾರೆ ಅಂತಂದ್ರೆ ಅದನ್ನು ನಂಬಿದ್ರಿ. ಇಲ್ಲ, ಸೌಜನ್ಯ ಹೋರಾಟ ಬಿಟ್ಟು ನೀವು ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರ ಮಾತುಗಳನ್ನ ನಂಬಿ ಇಡೀ ರಾಜ್ಯದ ಜನರನ್ನ ನಂಬಿಸಿ ಅಲ್ಲೇನೋ ಆಗಿದೆ ಅನ್ನೋ ಥರ ಭಾವನೆ ಮೂಡಿಸಿ ಇವತ್ತು ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವ್ರು ಸರಿ ಇಲ್ಲ, SIT ಸರಿ ಇಲ್ಲ ಅಂತಂದ್ರೆ ಸರ್ ಈ ವಿಷವರ್ತುಲದಲ್ಲಿ ನೀವ್ಯಾಕೆ ಬಿದ್ರಿ? ಅಲ್ಲ, ಒಂದು ವಿಷಯ, ಸುಜಾತಾ ಮೇಡಮ್ ಸತ್ಯ ಅದು ಅವ್ರು ಏನೋ ಅವರು ಮಾಡಿರೋದು ವಿಷಯ ಒಪ್ಕೊಳ್ಬೋದು. ಆದರೆ ಚಿನ್ನಯ್ಯ ವಿಷಯದಲ್ಲಿ ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಚಾನ್ಸ್ ಇಲ್ಲ. ಅವ 100% ಸತ್ಯ ಹೇಳಿರೋದು ಸತ್ಯನೇ. ಅದು ಅದರಲ್ಲಿ ಎರಡು ಮಾತಿಲ್ಲ. ಸುಜಾತಾ ಆ ವ್ಯಕ್ತಿಗೆ ಅಷ್ಟು ಆ ವ್ಯಕ್ತಿಗೆ ಅಷ್ಟು ಬಿದ್ದೋಯ್ತಲ್ಲ ಸರ್, ಏನೇ ಹೇಳಿದ್ರು ಯಾರನ್ನ ನಂಬಿ ನೀವು ಹೋರಾಟ ಮಾಡಿದ್ರು ಆ ವ್ಯಕ್ತಿನೇ ನಾನು ಹೇಳ್ತಾ ಇರೋದು ಸುಳ್ಳು ಅಂದ ಮೇಲೆ, ಅವನೇ ಸುಳ್ಳು ಅಂದ ಮೇಲೆ ಇಲ್ಲ ಆತ ಹೇಳ್ತಾ ಇರೋದು ನಿಜ ಅಂತ ನೀವು ಹೇಳಿದ್ರೆ ಜನ ಹೆಂಗ್ ನಂಬ್ತಾರೆ? ಅಲ್ಲಿ ಸರಿ, ಹಂಗಾರೆ ಅವ ಇನ್ನೂ ಹೇಳ್ದಾನ, ಮೊನ್ನೆ ಜಡ್ಜ್ ಮುಂದೆ ಹೇಳಿದಾರಂತ ಮಾಧ್ಯಮ ಆಗ್ತಾ ಇದಾರಲ್ಲ, 10 ಜನ ಒಂದೇ ಕಡೆ ಊತಾಕಿರಂತೇಳಿ, ಹಾಗಾದ್ರೆ ಅದು ಸುಳ್ಳ? ಅದು ಅತ್ಯಾಚಾರ ದೌರ್ಜನ್ಯಕ್ಕೊಳಗಾದಂತ ಹೆಣ್ಮಕ್ಳ ಶವ ಅಂತ ಆತ ಹೇಳಿಲ್ಲ, ಊತ್ ಹಾಕಿದೀನಿ ಒಂದೇ ಕಡೆ ಅಂತ. ಅಸಹಜ ಸಾವುಗಳು ಏನಾಗಿದಾವೆ, ಅದು ಏನ್ ಆತ್ಮಹತ್ಯೆನೋ ಇರ್ಬೋದು, ಹೊಳೆಯಲ್ಲಿ ತೇಳ್ಕೊಂಡು ಹೋಗಿರೋರೇ ಇರ್ಬೋದು, ಅಥವಾ ಮತ್ತೊಂದೋ ಇನ್ನೊಂದೋ ಇರ್ಬೋದು, ಆದರೆ ಕೊಲೆ ಮಾಡಿದ್ದು ಅಂತ ಹೇಳಿಲ್ಲ ಅವನು. ಒಂದು ವಿಷಯ ಹೇಳು, ಅತ್ಯಾಚಾರ ಮಾಡಿಲ್ಲ, ಅದತ್ರ ಊತ್ ಹಾಕಿನಿ ಅಂತಾನೆ ಮಾಡಿದ್ರು. ನಾನು ಒಂದೇ ಕಡೆ 10 ಜನ ಊತ್ ಹಾಕಿನ ಅಲ್ಲ, ಒಂದು ವಿಷಯ ಅಲ್ಲಲ್ಲ, ಒಂದು ವಿಷಯ 10 ಜನ ಊತ್ ಹಾಕಿನ ಮಾತ್ರ ಹೇಳಿರೋದು, ಜಯಂತ್ ಸರ್ ಬೇರೆ ಏನು ಹೇಳಿಲ್ಲವಲ್ಲ. ಜಯಂತ್ ಸರ್, ಐ ಡು ತನಿಖೆ ಆಗಲಿ ಮೇಡಮ್. ನನಗೆ ಬೇರೆಯವ್ರ ವಿಚಾರದಲ್ಲಿ ಗೊತ್ತಿಲ್ಲ, ನೀವು ಯಾವತ್ತು ನೇರವಾಗಿ ಮಾತಾಡಿದ್ದೀರಾ, ಆದರೆ ನೀವು ಯಾರನ್ನ ನಂಬಿ ಹೋರಾಟಕ್ಕೆ ಇಳಿದ್ರೋ ಆ 2 ಕೇಸ್ಗಳು ದಬಾಕೊಂಡಿವೆ. ಹೀಗಾಗಿ ನಿಮ್ಮ ಕೇಸು ಬಿದ್ದೋಗಿದೆ. ಇವುಗಳಲ್ಲಿ ನೀವೇ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಈಗ ಆರೋಪ ಬಂದಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನ ವಿಚಾರಣೆಗೆ ಕರೆಯಲಾಗಿದೆ. ತಮ್ಮನ್ನ ಯಾವುದೇ ಕ್ಷಣದಲ್ಲಾದರೂ ಬಂಧಿಸಬಹುದು ಅನ್ನುವಂತಹ ಭೀತಿ ಇತ್ತು. ಹೀಗಾಗಿ ತಾವು ಕೋರ್ಟ್ಗೆ ಹೋಗಿದ್ರಿ. ನವೆಂಬರ್ 12ನೇ ತಾರೀಕುವರೆಗೂ ತಮಗೆ ರಿಲೀಫ್ ಇದೆ. ಬಟ್ ಡೆಫಿನೆಟ್ಲಿ ನೀವು ಹಳ್ಳಕ್ಕೆ ಬಿದ್ರಿ. ಇಲ್ಲ, ಬಿದ್ದಿಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬಿದ್ದಿಲ್ಲ ಸುಜಾತಾ ಮೇಡಮ್ ವಿಷಯ ಒಪ್ಕೊಳ್ತೀನಿ ನಾನು. ತಾವು ಹೇಳೋ ಮಾತಿಗೆ ಸುಜಾತಾ ಮೇಡಮ್, ಆದ್ರೆ ಚಿನ್ನ ಇಲ್ಲ, ಚಿನ್ನ ಬೇಡ್ಕೊಳ್ಳೋ ಇಲ್ಲ, ಅವು ಹೇಳೋ ಸತ್ಯನೇ. ಅದ್ರಲ್ಲಿ ನೀವು ಏನು ಬೇಕಾದ್ರೆ ಹೇಳಿ ಮೇಡಮ್, ಈ ಮಾತಲ್ಲಿ ಏನು ಬೇಕಾದ್ರೆ ಸುಜಾತಾ ಮೇಡಮ್ 100% ಸುಳ್ಳು. ಅದು ತಮ್ಮ ಮಾಧ್ಯಮದಲ್ಲೆಲ್ಲ ಬರುವಾಗ ನಾನು ಒಂದೊಂದು ಪಾಯಿಂಟ್ ನೋಡ್ತಾ ಇದ್ದೆ. ಹೌದು, ಅವ್ರ ಮಾತಲ್ಲಿ ನನಗೆ ಕಂಡುಹಿಡಿದ ಅವಾಗ ಸುಳ್ಳು ಅಂತೀವಿ, ನಮಗೆಲ್ಲ ಎಮರ್ಸಿದಾನೆ ಅಂತೇಳಿ. ಆದರೆ ಭೀಮನ ವಿಷಯದಲ್ಲಿ ಮತ್ತೆ ಸರ್, ಈಗ ನೀವು ಸಾಕ್ಷಿ ಅಂದ್ರೆ ಏನು ಗೊತ್ತಾ ನಿಮ್ಗೆ ಕಾನೂನು ಅಡಿಯಲ್ಲಿ? ಸಾಕ್ಷಿ ಅಂದ್ರೆ ಏನು ಗೊತ್ತಾ? ಸಾಕ್ಷಿ ಆಗಿದ್ದವನು ಈಗ ಆರೋಪಿಯಾಗಿದ್ದಾನೆ ಎಂದರೆ ಆತನ ಮಾತಿನಲ್ಲಿ ವ್ಯತ್ಯಾಸ ಇದೆ ಅಂತ ತಾನೆ. ಸುಮ್ನೆ ಸಾಕ್ಷಿ ಹೋಗಿ ಆರೋಪಿ ಆಗ್ತಾನಾ? ಹೇಳಿ ಸರ್. ಅವ್ನು ಮೊದಲು ಹೇಳಿದ್ ಸರಿ, ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಆಗುವಾಗಲೇ 1 ವಾರ ಇರುವಾಗಲೇ ಅವ್ರಿಗೆ ಹೇಳ್ಬೋದು ನಾ ಸುಳ್ಳು ಅಂತ ಹೇಳ್ಬೋದು. ಏನಕ್ಕೆ ಇಷ್ಟೆಲ್ಲ ಆಗಿಸಿಬಿಟ್ಟು ಹೇಳ್ಬೇಕಿತ್ತು? ಅಲ್ಲ ಸರ್, ಒಂದೊಂದು ಸರಿ ಪೊಲೀಸರ ಮುಂದೆ ನಿಜ ಹೇಳಿರ್ತಾರೆ, ನ್ಯಾಯಾಧೀಶರ ಮುಂದೆ ಹೋಗಿ ಸುಳ್ಳು ಹೇಳ್ತಾರೆ, ಒಂದೊಂದ್ಸರಿ ನ್ಯಾಯಾಧೀಶರ ಮುಂದೆ ಸುಳ್ಳು ಹೇಳಿರ್ತಾರೆ. ಕಾನೂನು ತನ್ನದೇ ಆದಂಥ ಪ್ರಕ್ರಿಯೆಯಲ್ಲಿ ಅಪರಾಧಿಯೋ ನಿರಪರಾಧಿಯೋ ಅನ್ನೋದನ್ನು ಹೊರಗಡೆ ತರುತ್ತೆ. ಆದರೆ ಒಬ್ಬ ವ್ಯಕ್ತಿ ಮೊದಲು ಹೇಳಿದ ಸತ್ಯ ಆಮೇಲೆ ಹೇಳ್ತಿರೋದು ಸುಳ್ಳು ಅಂತ ನೀವು ಹೇಳೋದನ್ನ ಹೆಂಗೆ ಸರ್ ನಂಬೋದು? ಆ ವ್ಯಕ್ತಿ ಸ್ವತಃ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಹೇಳಿದ್ದು ಸುಳ್ಳು ಅಂತ. ನೀವಿಲ್ಲ ಇಲ್ಲ ಆತಮ್ಮ ನಿಜಾನೇ ಹೇಳಿದ್ದ ಅಂದರೆ ಯಾವ ಬೇಸಿಸ್ ಮೇಲೆ ಹೇಳ್ತೀರಿ ಸರ್? ಬೇಕಾದ್ರೂ ಹೇಳಿ ಮೇಡಮ್, ಇವತ್ತು ಹೇಳ್ತೀನಿ, ಅವ ಹೇಳೋ ಸತ್ಯ.
ನಾವ್ ಯಾಕೆ ಹೇಳ್ಬಾರ್ದು ಆತ ಅವನ ಅವಾಗ ಹೇಳಿದ್ ಸುಳ್ಳು ಅಂತ ಯಾವುದು ಆಗ ಹೇಳಿದ್ ಸುಳ್ಳು ಅಂತ ಯಾಕೆ ಹೇಳ್ಬಾರ್ದು ಏನ್ ಬೇಕಾದ್ರೆ ಅನ್ಕೊಳ್ಳಿ ನಾನು ನೋಡಿ ಎರಡನ್ನು ಕೊಟ್ಟು ಎರಡರಲ್ಲಿ ಪಕ್ಕ ಹೇಳ್ತಾನೆ ಇಷ್ಟು ಸುಜಾತ ಸುಳ್ಳು blind ಆಗಿ ಅಲ್ಲ ಇಷ್ಟು ಮಾತಾಡ್ತಿರಲ್ಲ ಸುಜಾತ ಸುಳ್ಳ ಜಯಂತ್ ಇಷ್ಟು ಅವ್ರೆ. ಸುಜಾತ ಸುಳ್ಳು ಅಂತ 100% ಹೇಳ್ತೀನಿ ಆದ್ರೆ ಇವನದು ಯಾವತ್ತೂ ಅವನೇ ಸುಳ್ಳು ಸುಳ್ಳು ಅಲ್ಲ ಅಂತ ಹೇಳ್ತಾನೆ, ಅವ ಏನ್ ಬೇಕಾದ್ರೆ ಹೇಳಿ ಅವನೇ ಹೇಳ್ತಾ ಅವನ ಇದ್ದಾನೆ. ಹೇಳ್ಸ್ಬೋದು ಯಾರನ್ನ ಅಲ್ಲ, ನೀವು ಒಂದ್ ನಿಮಿಷ. ನಂಬಿದ್ರೋ? ಆಯ್ತಪ್ಪ. ನೀವು ಯಾರನ್ನ ಆಯ್ತು ಮೇಡಮ್. ನಂಬಿದ್ರೋ ಯಾರನ್ನ ನಂಬಿ ನೀವು ಇಷ್ಟು ಹೋರಾಟ ಅಲ್ಲ, ಆಯ್ತು ಮಾಡಿದ್ರೋ, ಮೇಡಮ್, ಆಯ್ತು, ಒಪ್ಕೊಳ್ಳಿ, ಇಷ್ಟು ಒಂದ್ ನಿಮಿಷ. ದೊಡ್ಡ SIT ರಚನೆ ಆಯ್ತು ಆಯ್ತು, ಮೇಡಮ್. ಅದೇ ವ್ಯಕ್ತಿ ನಾನು ಹೇಳಿದ್ದು ಸುಳ್ಳು ಅಂತ ಹೇಳ್ತಾ ಇದ್ರು ಇಲ್ಲ ಅವ್ನು ಒಂದ್ ನಿಮಿಷ ಮಾಡಿ ಹೇಳ್ತಿರೋದು ಆ ಸುಳ್ಳು ನಿಜ, ಅಲ್ಲ ಸುಳ್ಳು ನಿಜ, ಹೇಳ್ಸೋದು ಯಾರು ನಿಜ ಅಂತ ನೀವು ಸುಳ್ಳು ಹೇಳ್ಸೋದು ಯಾರು ಹೇಳ್ತೀರಾ? ಯಾರಿಂದ ಹೇಳ್ಸೋದು ಅದು ಇಂಕ್ಯೂರ್ ಮಾಡಿ ಆಹಾಹಾ. ಯಾರಿಂದ ಹೇಳ್ಸೋದು ಅಲ್ಲ ಬೇರೆ ಸರ್, ನೀವು ಏನ್ ನೀವು- ಬೇಕಾದ್ರೆ ಸರ್ಚ್ ಮಾಡಿ ಹೆಂಗ್ ಬೇಕಾದ್ರೆ ಸರ್ಚ್ ಮಾಡಿ ಮೇಡಮ್ 100% ಅವ ಗಂಟೆಯ ವಿಡಿಯೋ ಮಾಡಿದ್ದಾನೆ ಹಾ, ಆತ ಒಬ್ಬ- 1.5 ಗಂಟೆ ವಿಡಿಯೋ 1.5 ಗಂಟೆ ವಿಡಿಯೋ ಮಾಡಿದ್ದಾನೆ ಇಲ್ಲ ಸರ್ ನೀವ್ ಹೇಳ್ಸಿರೋದು ಅವ್ನ ಕೈಲಂದ್ರೆ ಇಲ್ಲ ಅವ್ನು ಹೇಳ್ತಾ ಇರೋದು ನೋಡಿ ಅವ್ನು ಎಷ್ಟು ಬುದ್ಧಿವಂತ ಇದ್ದಾನೆ 1.5 ಗಂಟೆಗಳ ಕಾಲ ಆತ ಹೇಳಿದ್ದಾನೆ ಅಂದ್ರೆ ಆತ ಪ್ರಜ್ಞಾಪೂರ್ವಕವಾಗಿ ಹೇಳಿದ್ದಾನೆ ಅಂತ ನೀವ್ ಹೇಳ್ತೀರಿ 100% ಹೌದು ಆದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ದು ಮಾತ್ರ ಹೇಳ್ಸಿರೋದು ಅಂತೀರಾ ಅಲ್ಲಿ ನೀವ್ ಹೇಳ್ಸಿಲ್ಲ ಇಲ್ಲಿ ಇವ್ರು ಹೇಳ್ಸಿದ್ದಾರೆ ಸುಳ್ಳು ಅಂತ- ಅಲ್ಲಿ ಅವ್ನು ನಿಜ ಹೇಳ್ದ ಅಲ್ಲ, ಏನ್ ಹೇಳು, ಇಲ್ಲಿ ಸುಳ್ಳು ಅಂತ- ಸುಳ್ಳು ಹೇಳ್ತಾ ಅಲ್ಲ, ಇದ್ದಾನೆ ಸುಳ್ಳು ಅಂತ ನೀವು ಏನಂದ್ರೆ- ಹೆಂಗ್ ಬೇಕು ಅಲ್ಲ, ಅಂತ ಒಂದು ಮಾತು ಹೇಳ್ತೀರಿ ಹೇಳ ಸರ್. ಸುಳ್ಳು ಅಂತ ಹೇಳ್ದಲ್ಲ ಯಾವ ಸುಳ್ಳು ನೀವು ವಿಡಿಯೋ ಮಾಡಿಸಿದ್ರಲ್ಲ ಸರ್ ಆಗ ನೀವ್ ಹೇಳ್ಸಿರ್ಬೋದಲ್ಲ ಅವ್ನ ಕೈಯಲ್ಲಿ ಅಂತಂದ್ರೆ ನೀವೇನಂದ್ರಿ ಇಲ್ಲ ಆತ ನಿಜಾನೇ ಹೇಳಿದ್ದು ಅಷ್ಟು 1.5 ಗಂಟೆಗಳ ಕಾಲ ಆತ ಹೇಳ್ಬೇಕು ಅಲ್ಲ, ಅಂದ್ರೆ video ಆತ ಮಾಡ್ತಾರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದಾನೆ ಅಂತ ಅಂದ್ರಿ ಆಯ್ತಾ ಅದೇ ಈಗ SIT ಅಧಿಕಾರಿಗಳ ಮುಂದೆ ಹೇಳಿದ್ದು ಮಾತ್ರ ಸುಳ್ಳು ಅಂತೀರಾ ಆವಾಗ ಯಾರು ಪ್ರಭಾವ ಬೀರಕ್ ಆಗಿಲ್ಲ ಅವನ ಮೇಲೆ ಈಗ ಪ್ರಭಾವ ಬೀರ್ಬೋದಾ ಆವಾಗ ನಮ್ಮ ಹತ್ರ ಹೇಳಿದ್ರು ಸುಳ್ಳು ಜಡ್ಜ್ ಮುಂದೆ ಹೇಳೋ ಸುಳ್ಳು ಇಲ್ಲಿ ಬಂದು ಮಾತ್ರ ಚೇಂಜ್ ಆಗಿರೋದಂತಲ್ಲ ಇರಬಹುದು ಹಾ? ಹೌದು ಅದಕ್ಕೆ? ಹೌದು ಅವು ಎರಡು ಕಡೆ ಸತ್ಯ ಹೇಳಿದನಲ್ಲ ಹಂಗಾರೆ ಇದು ಸುಳ್ಳು ಅಯ್ಯೋ, ಯಾಕಾಗಲ್ಲ ಇದು ಅಲ್ಲಿ ಎರಡು ಕಡೆ ಸತ್ಯ ಇದು ಸುಳ್ಳು ವಿತಂಡವಾದ. ಯಾಕಾಗಲ್ಲ ಇದು ಒಂಥರ ಆ? ಒಂಥರ ರಿಯಲಿಸ್ಟಿಕ್ ವಾದ ಅಲ್ಲ ಇದು. ಮೇಡಮ್, ತುಂಬಾ ನೀವು practical ಏನ್ ವಾದ ಬೇಕಾದ್ರೂ ಅಲ್ಲ. ಹೇಳಿ ಮೇಡಮ್. ನಾನ್ ಹೇಳ್ತಿರೋದಲ್ಲ ಸರ್ ನೀವೇ ಹೇಳ್ತಾ ನಾನೇ ಇರೋದು